ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ಇವತ್ತೊಂದು ದಿನ ಮನೆಯಲ್ಲಿ ದಟ್ಟ ದರಿದ್ರ ಅನ್ನೋದು ಆವರಿಸ್ಕೊಂಡಿದೆ. ನೆಮ್ಮದಿ ಅನ್ನೋದು ಕಾಣಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಒಬ್ಬರೆಲ್ಲ ಒಬ್ಬರಿಗೆ ನಾನಾ ರೀತಿಯ ಅನಾರೋಗ್ಯ, ದುಡಿಮೆ ಅಂತಕ್ಕಂಥದ್ದು ಇಲ್ಲ, ದುಡ್ದಿದ್ದು ನಿಲ್ತಾ ಇಲ್ಲ. ಸಹಜವಾಗಿ ಮನೆಯಲ್ಲಿ ಹೆಂಗಸರುಗಳು ನಮ್ಮ ಮನೆ ಸಮೃದ್ಧಿ ಆಗಬೇಕು ಅನ್ನುವಂತಹ ನಿಟ್ಟಲ್ಲಿ, ಅದರಲ್ಲೂ ನೋಡಿ ಈ ಒಂದು ಆಷಾಢ ಮಾಸದಲ್ಲಿ ಈ ಒಂದು ಅದ್ಭುತವಾದಂತಹ ತಂತ್ರ ಮಾಡಿದ್ದೇ ಆದರೆ ನಿಮ್ಮ ಮನೆ ಅನ್ನೋದು ಸಮೃದ್ಧಿ ಆಗ್ತದೆ. ನೋಡಿ, ಈ ತಂತ್ರ ಮಾಡುವುದರಿಂದಾಗಿ ಮನೆಯಲ್ಲಿ ಸುಖ ನೆಲೆಸುತ್ತೆ. ಮತ್ತು ವಿಶೇಷವಾಗಿ ನೀವು ಕೊಟ್ಟಂಥ ಹಣ ನಿಮಗೆ ವಾಪಸ್ ಬಂದು ಸೇರುತ್ತೆ. ನಿಮ್ಮ ನಿಂತಹ ಕಾರ್ಯಗಳೆಲ್ಲ ಮುಂದೆ ಸಾಗುತ್ತೆ. ಆಮೇಲೆ ಒಂದು ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ, ದರಿದ್ರಗಳ ಪ್ರಭಾವ ಏನಿದೆಯಲ್ಲ ಅದು ದೂರ ಆಗ್ತದೆ. ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮ ಮನೆಯಲ್ಲಿ ಇವತ್ತು ದಿನ ವಾರಕ್ಕೊಬ್ಬರು ಮಲಗ್ತಾ ಇದ್ದಾರೆ, ಮತ್ತು ಮನೆಯಲ್ಲಿ ಯಾವುದೇ ಥರದ ಶುಭ ಕಾರ್ಯಗಳಾಗ್ತಾ ಇಲ್ಲ, ಮತ್ತು ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ನಷ್ಟಗಳಾಗ್ತಾ ಇದೆ, ಮತ್ತು ಏನೇ ಮಾಡೋಕ್ಕೋದ್ರೂ ಕುಟುಂಬದ ವ್ಯವಸ್ಥೆ ನಾಶ ಆಗ್ತಾ ಇದೆ. ಬರೀ ಸಾಲ ತಿಂಗಳಾಗ್ತಾ ಇದ್ದಂಗೆ ಇನ್ನೊಬ್ಬರ ಹತ್ರ ಕೈ ಚಾಚಬೇಕು, ಸಾಲದಿಂದ ಹೊರಬರೋಕ್ಕಾಗ್ತಾ ಇಲ್ಲ, ಜೀವನದುದ್ದಕ್ಕೂ ಬರೀ ಕಷ್ಟ ಸಂಕಷ್ಟ ದರಿದ್ರದಲ್ಲೇ ಮುಳುಗೋಗಿದ್ದೀನಿ ಅನ್ನುವಂಥವ್ರಿಗೆ ನೋಡಿ, ಈ ಆಷಾಢ ಪ್ರಾರಂಭವಾಗಿದೆ. ಈ ಆಷಾಢ ಮಾಸದಲ್ಲಿ ಈ ಒಂದು ತಂತ್ರವನ್ನು ಮಾಡಿ ಸಾಕು. ಈ ತಂತ್ರ ಮಾಡುವುದರಿಂದಾಗಿ ವಿಶೇಷವಾಗಿ ಭಗವಂತನ ಕೃಪೆಗೆ ಪಾತ್ರರಾಗ್ತೀರಾ. ಬಹಳ ಸುಲಭವಾದ ತಂತ್ರ. ಇದರಿಂದ ನಿಮ್ಮ ಋಣಬಾಧೆ ದೂರ ಆಗ್ತದೆ, ಮತ್ತು ನಿಮಗೆ ಸಿಗಬೇಕಾದಂಥ ಹಣಗಳು ಮತ್ತೆ ಸಿಗ್ತದೆ, ಮತ್ತು ನೀವು ಕಳೆದಂತಹ ವಸ್ತುಗಳನ್ನು ಕೂಡ ನೀವು ಪಡ್ಕೋಬೋದಾಗಿರ್ತದೆ. ಮತ್ತು ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಮಮಕಾರ, ಒಂದು ಅನ್ಯೋನ್ಯತಾ ಭಾವನೆ ಅನ್ನೋದು ಸೃಷ್ಟಿಯಾಗ್ತದೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕುಟುಂಬದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾರೋಗ್ಯ, ಇವತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಇವತ್ತು ಬರೀ ಸದಾ ಅನಾರೋಗ್ಯ ಕಾಡ್ತಾ ಇದ್ದು ಆಸ್ಪತ್ರೆಗೇ ಹಣ ವ್ಯಯಿಸ್ತಾ ಇದ್ದರೆ, ಆಸ್ಪತ್ರೆಗೆ ಬರೀ ಹಣ ವ್ಯಯಿಸ್ತಾ ಸಂಕಷ್ಟದಲ್ಲಿ ಕುಂತಿದ್ರೆ, ವೀಕ್ಷಕರೇ ದಯಮಾಡಿ ಈ ಒಂದು ಸಣ್ಣ ತಂತ್ರವನ್ನು ಅನುಸರಿಸಿ ಸಾಕು. ದೈವ ನಿಮಗೆ ಒಳ್ಳೆಯದು ಮಾಡುತ್ತೆ. ಜೊತೆಗೆ ಭಗವಂತನ ಕೃಪಾ ಆಶೀರ್ವಾದದಿಂದ ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ. ಇವತ್ತು ವ್ಯರ್ಥ ನಿಷ್ಠುರಗಳಿಂದ ಅಕ್ಕಪಕ್ಕದ ಮನೆಯವರು ಅಭಿವೃದ್ಧಿ ಆಗ್ತಾ ಇದ್ದಾರೆ, ನೀವು ಅಭಿವೃದ್ಧಿ ಆಗೋಕ್ಕಾಗ್ತಾ ಇಲ್ಲ. ವ್ಯಾಪಾರ ವ್ಯವಹಾರಗಳು ಮಧ್ಯದಲ್ಲೇ ನಿಂತೋಗಿದೆ, ಬರುವಂಥ ಹಣ ಬರ್ತಾ ಇಲ್ಲ, ವಿಪರೀತವಾಗಿ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಾ ಇದ್ದೀವಿ ನಾವು, ನಮ್ಮ ಜೀವನದಲ್ಲಿ ಏಳಿಗೆನೇ ಇಲ್ಲ ಅನ್ನುವಂಥವ್ರು ದಯಮಾಡಿ ಈ ತಂತ್ರವನ್ನು ಅನುಸರಿಸಿ. ಭಾಳ ಸುಲಭವಾದಂಥ ತಂತ್ರ. ಈ ತಂತ್ರ ಎಕ್ಸ್ಪೆಷಲಿ ಈ ಒಂದು ಆಷಾಢ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ, ಈ 2 ಮಾಸದಲ್ಲಿ ಮಾಡುವಂತಹ ತಂತ್ರಗಳಾಗಿರ್ತದೆ. ಇದು ಭಾಳ ಅದ್ಭುತವಾದಂತಹ ತಂತ್ರ ಇದು. ನೋಡಿ, ಈಗ ಆಷಾಢ ಹೇಗಿದ್ದರೂ ಪ್ರಾರಂಭವಾಗಿದೆ. ಈ ಒಂದು ತಂತ್ರ ನೀವು ಸರಿಯಾದ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲನೆ ಮಾಡಿದ್ದೆ ಆದರೆ ನಿಮ್ಮ ಮನೆ ಕುಟುಂಬ ಸಮೃದ್ಧಿ ಆಗ್ತದೆ, ದೈವದ ರಕ್ಷಣೆ ಸಿಗ್ತದೆ, ದೇವರ ಅನುಗ್ರಹ ಆಗ್ತದೆ, ಹೋದಲ್ಲೆಲ್ಲ ಜಯ ನಿಮ್ಮದಾಗ್ತದೆ. ಯಾರಿಗೆ ಉದ್ಯೋಗ ಆಗಿಲ್ಲ, ವಿವಾಹಗಳಾಗಿಲ್ಲ, ಧನಕನಕಗಳಲ್ಲಿ ಸಂಪತ್ತು ಹೆಚ್ಚಾಗ್ತಾ ಇಲ್ಲ, ಐಶ್ವರ್ಯವಂತರಾಗ್ತಾ ಇಲ್ಲ, ಕೀರ್ತಿಶಾಲಿಗಳಾಗ್ತಾ ಇಲ್ಲ, ಇವೆಲ್ಲ ಕೊರಗೂ ಕೂಡ ಇದರಿಂದ ನೀಗುತ್ತೆ. ಮನೆಯಲ್ಲಿ ಮಕ್ಕಳು ಓದ್ತಾ ಇಲ್ಲ ಅಂದರೂ ಸಹ ಈ ಒಂದು ತಂತ್ರ ಬಹಳ ಉಪಯೋಗಕ್ಕೆ ಬರ್ತದೆ. ಏನಪ್ಪ ಈ ಒಂದು ತಂತ್ರ ಅನ್ನುವಂಥದ್ದಾದರೆ, ನೋಡಿ ವೀಕ್ಷಕರೇ, ಬಹಳ ಸುಲಭವಾದಂತಹ ತಂತ್ರ. ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಬಹಳ ಅದ್ಭುತವಾದಂತಹ ವಿಚಾರ. ನಿಮ್ಮ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳು, ಬನಸಾರಿ ಅಂಗಡಿಯಲ್ಲೇ ಸಿಗುವಂತಹ ಪದಾರ್ಥಗಳು, ಬಹಳ ಅದ್ಭುತವಾದಂತಹ ತಂತ್ರ ಸ್ವರೂಪ ಹೀಗಿರತಕ್ಕಂಥದ್ದು. ಮೊದಲನೇದಾಗಿ ಒಂದು ಮಣ್ಣಿನ ತಟ್ಟೆ, ಸಾಮಾನ್ಯವಾಗಿ ಈ ಬನಸಾರಿ ಅಂಗಡಿಗಳಲ್ಲಿ ಸಿಗ್ತದೆ. ಒಂದು ಇಷ್ಟಗ್ಲದ ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಗೆ ಶುದ್ಧಿಯನ್ನು ಮಾಡಿ, ಫಸ್ಟು ಗಂಗಾ ಜಲದಿಂದ ತೊಳೆದು ಅದಕ್ಕೆ ಸಂಪೂರ್ಣ ಅರಿಶಿಣವನ್ನು ಮೆತ್ತಿ ಆ ತಟ್ಟೆ ತುಂಬ ಸಂಪೂರ್ಣವಾಗಿ ತಟ್ಟೆಯ ಮಟ್ಟಕ್ಕೆ ಉಪ್ಪನ್ನು ಸುರಿದು, ನೋಡಿ ಅಡಿಗೆ ಮಾಡುವಂತಹ ಕಲ್ಲುಪ್ಪು, ಈ ಕಲ್ಲುಪ್ಪನ್ನು ಸಂಪೂರ್ಣವಾಗಿ ತಟ್ಟೆಯ ಮೇಲೆ ಸುರಿದು
ಎರಡೇ ಎರಡು ಸಣ್ಣ ದೀಪವನ್ನು ತೆಗೆದುಕೊಂಡು, ಆ ದೀಪನೂ ಕೂಡ ಮಣ್ಣಿನದ್ದೇ ಆಗಿರಬೇಕು. ಆ ಎರಡು ದೀಪದಲ್ಲಿ ಒಂದು ದೀಪದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ, ಒಂದು ನಾಣ್ಯವನ್ನು ಹಾಕಿ, ಒಂದು ಪುಷ್ಪವನ್ನು ಇಡಿ. ಮತ್ತೊಂದು ದೀಪಕ್ಕೆ ಪೂಜೆಯನ್ನು ಮಾಡಿ ಅರಿಶಿಣ ಕುಂಕುಮವನ್ನು ಹಚ್ಚಿ, ಆ ದೀಪಕ್ಕೆ ತುಪ್ಪದಿಂದ ಬತ್ತಿಯನ್ನು ಹಚ್ಚಿ. ಈ ರೀತಿಯಾಗಿ ಇದನ್ನು ಪೂರ್ವ ದಿಕ್ಕಿಗೆ ತಿರುಗಿಸಿ ಇಟ್ಟು ನಿಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಭಗವಂತನಲ್ಲಿ ಶಾಸ್ತ್ರೋಕ್ತವಾಗಿ ಪ್ರಾರ್ಥನೆ ಮಾಡ್ತಾ, ಇದನ್ನು ಪ್ರತ್ಯೇಕವಾಗಿ ಈ ಆಷಾಢ ಮಾಸದ ಬೆಳಗಿನ ಜಾವ ಬ್ರಾಹ್ಮೀ ಮುಹೂರ್ತದಲ್ಲಿ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಶುಚಿಭೂತರಾಗಿ ಈ ಒಂದು ಕಾರ್ಯವನ್ನು ಮಾಡಿ ಸಾಕು. ದೈವ ನಿಮಗೆ ಒಳ್ಳೇದು ಮಾಡ್ತದೆ. ತಾಯಿಯ ಸಾಕ್ಷಾತ್ಕಾರ ನಿಮಗಾಗ್ತದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವದಿಸ್ತಾರೆ ನಿಮಗೆ. ಇದರಿಂದ ನಿಮ್ಮ ಮನೆ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಪ್ರಗತಿ ಆಗ್ತದೆ ಅಂತ ಹೇಳ್ತಾ, ಯಾರೆಲ್ಲ ನೊಂದಿದ್ದೀರಾ, ಯಾರೆಲ್ಲ ಕಷ್ಟದಲ್ಲಿದ್ದೀರಾ, ಈ ಒಂದು ಮಾಹಿತಿಯ ಅನುಸಾರ ಪರಿಹಾರಗಳನ್ನು ಕಂಡುಕೊಳ್ಳಿ. ಮತ್ತು ನೀವು ಏನೇ ಮಾಡಿದ್ರೂ ನಿಮ್ಮ ಪರಿಹಾರಗಳು ಆಗ್ತಾನೇ ಇಲ್ಲ ಅನ್ನುವಂಥದ್ದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಮ್ಮೊಟ್ಟಿಗೆ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ನಾವಿರುವಂತಹ ವಿಳಾಸ ಮೈಸೂರು ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ತಾವು ನೇರವಾಗಿಯೂ ಸಹ ಬಂದು ನಮ್ಮನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ನಮಸ್ಕಾರ.